ಎಂತ ಸರಿ ಮಾಡಲಿ? ನೋವಾ? ಗುಡ್ ಮಾರ್ನಿಂಗ್. ಇವತ್ತು ಇವತ್ತು ಆಪರೇಷನ್ ಇದೆ. ನಾರ್ತ್ ಇಂಡಿಯನ್ ತಾನೆ. ರೊಟ್ಟಿ ಈ ಚಾಕ್ಲೇಟ್ ಮಿಲ್ಕ್ ಶೇಕ್ ಆಲೂ ಪರಾಟ ಪತ್ರೊಡೆ ನಾರ್ತ್ ಇಂಡಿಯನ್ ತಾನೆ. ಪನೀರ್ ಟಿಕ್ಕಾ ಮಸಾಲ ಪತ್ರೊಡೆ ಒಂಜಿ ಬಟನ್ ರೊಟ್ಟಿ ಪ್ಲೇನ್ ರೊಟ್ಟಿ ಒಂಜಿ ಕೊಂಚ ನಾಟ್ ಮೇಲೆ ನಾವು ಕಟ್ಟೆ ಹಾಂ ₹125 received on PhonePe. ಗುಡ್ ಮಾರ್ನಿಂಗ್. ಇವತ್ತು ಇವತ್ತು ಆಪರೇಷನ್ ಇದೆ. ಹಳೇದಿದೆ. ಎಕ್ಸ್ರೇ ತರಬೇಕಂತ. ಫಸ್ಟ್ ಫ್ಲೋರಾ?
ಆಪರೇಷನ್ಗೆ ಕರ್ಕೊಂಡಿದ್ದೀರಾ? ಆಪರೇಷನ್ ನಮ್ಮ ಮನೆಯವ್ರನ್ನ ಆಪ್ರೇಷನ್ ಕರ್ಕೊಂಡು ಬಂದಿದ್ದೀವಿ. ಇವಾಗ ಆಪ್ರೇಷನ್ ಕರ್ಕೊಂಡು ಹೋಗಿದ್ದಾರೆ. ಸಖತ್ ಭಯ ಆಗ್ತದೆ, ಫುಲ್ ಭಯ ಆಗ್ತಿದೆ ನನಗೆ. ಅದೇ ಫುಲ್ ಭಯ ಆಗ್ತಾಯಿದೆ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಪಾಪ ಅನಿಸುತ್ತೆ, ನೋಡಿದ್ರೇ ಪಾಪ ಅನಿಸುತ್ತೆ. ಇಲ್ಲೇ ಕುತ್ಕೊಳ್ಳೋಕೆ ಹೇಳಿದ್ರು, ಕುತ್ಕೊಂಡಿದ್ದೀನಿ. ಗಜಾನನ್ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಗಜಾನನ್ ಇವರೆಲ್ಲ ನೀವು ಮಾಡ ಮೊಬೈಲ್ ಸೈಲೆಂಟ್ ಮಾಡಿರಿ, ಒಳಗೆ ಸೈಲೆಂಟ್ ಮಾಡಿ ಒಳಗೆ ಇರ್ತಾರೆ. ಇಲ್ಲೇ ಹೋಗಿ ಬರ್ಬೋದಾ? ಹತ್ರ ಅವ್ರ ಹತ್ರ ಹೋಗಿ ಬರ್ಬೋದಾ? ಒಬ್ಬರೇ ಹೋಗ್ಬಾರ್ದು. ಇಲ್ಲ, ಅವರೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಅವರಲ್ಲ ಅಲ್ಲ, ಇಲ್ಲಿ ಕರ್ಕೊಂಡು ಹೋಗಿ ಬಂದ್ರ
ಆಯ್ತಾ ನೋಯ್ತದೆ. ನೋವೇನಿಲ್ಲ ಈಗ. ಯಾರು ಕಾಲ್ ಮಾಡಿದ್ದು? ಇಲ್ಲ ಅಲ್ಲುಂಟು ನೋಡಿ ಅಂತ ಹಾಕಿದ್ದು ಇದು ಇದಿಷ್ಟು ಕಾಲೆಲ್ಲ ಇತ್ತ. ಇದು ಮೇಲ್ಗಡೆ ಫೀಮರ್ಗೆ, ಇದು ಕೆಳಗಡೆ ಇಷ್ಟು ದೊಡ್ಡ ಪ್ಲೇಟ್, ಇದು ಇದು ಮಧ್ಯದ ಮೇಲೆ ಮೇಲೆ ತೊಡೆಯಿಂದ ಕೆಳಗಡೆ, ಇದು ಕೆಳಗಡೆ. ಇದೆಲ್ಲ ಏನು? ಸ್ಕ್ರೂಸ್, ಅದಕ್ಕೆ ಸ್ಕ್ರೂ ಬೇಕಾ? ಇಲ್ಲ ಕಾಳದನ್ನು ಹಾಕೋದು. ಬಿಡ್ತಾರೆ ಈಗ. ಇಲ್ಲಿ ಇದಿಲ್ಲ, ಪ್ರಜ್ನಿಲ್ಲ ಅಲ್ಲಿ. ಎಷ್ಟೇ ಕರೀತಾನೆ ಇಲ್ಲ ಅಂತೆ. ಎಷ್ಟೊತ್ತಾಯ್ತು? 2 ಎಷ್ಟೊತ್ತಾಯ್ತು ಮಾಡಿ? ಈಗ ಒಂದು 5 ನಿಮಿಷ ಆಯ್ತು ಅಷ್ಟೇ. ಅಷ್ಟು ನಿಮ್ಮ ಪ್ರಜ್ಞೆ ಇತ್ತ ಮಾಡ್ಬೇಕಲ್ಲ, ನೋಡ್ತಾ ಇದ್ರ. ನನಗೆ ವಿಕೆಟ್ ಮಾಡಿದ್ದೆ ಒಂದು ಸಲ ಇದಾಗ್ಬಿಡ್ತು ನನಗೆ, ಅಂತಂದರೆ ಸುಸ್ತು ಸ್ಟಾರ್ಟ್ ಆಯಿತು. ಅದೇ ಅಲ್ಲಿ ಈಚೆ ಕೊಟ್ಟು ಕೋಮದಲ್ಲಿ ಹೋಗಿಲ್ಲ, ಪಿಕ್ಚರ್ನೇ ಇತ್ತು, ಮಾತಾಡ್ತಾನೆ ಇರೋದು ನಾವು. ಸಾಮಾನ್ಯ ಹೊತ್ತು ಮಾಡ್ತೀವಿ ನಾವು ಹೇಳ್ತೀವಿ. 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಲ್ಲ, ಎಷ್ಟಾಯ್ತು ಇವಾಗ? 2 ಅಷ್ಟಿತ್ತು. ನೋವು ಹೇಗೆ ಗೊತ್ತಾಯ್ತದೆ? ನೋವು ಗೊತ್ತಾಯ್ತದೆ. ಫುಲ್ ಬ್ಯಾಂಡೇಜ್ ಹಾಕೋದು ಅಲ್ಲ, ಅಷ್ಟು ದೊಡ್ಡದಕ್ಕೆ ಮರೈತಿ ತೋರಿಸ್ರೆ ನಿಮಗೆ ಸಾಮಾನ್ಯತೆ ಇಲ್ಲ. ನಾ ಸ್ವಲ್ಪ ಅಂತೀನಿ ಅಂತೀವಿ, ಅದಕ್ಕೆ ನಿಮ್ಮ ಕಾಲೆಲ್ಲ ಮಡ್ಸೋಕ್ಕಾಗಲಾಗಿತ್ತಲ್ಲ, ಕಾಲು ಮಡ್ಸೋಕ್ಕಾಗದಿಲ್ಲ. ಅಂತ ಎಷ್ಟೊತ್ತು? 2-3 ಗಂಟೆ ಆದಮೇಲೆ. ಇದು
ಅದಕ್ಕೆ ಲೇಟ್ ಆಯ್ತು. ಹಾಂ ಆಮೇಲೆ ಮಾಡ್ದೆ ಆಧಾರ್ ಕಾರ್ಡ್. ಹಲೋ ಹಲೋ, ನೋವು ಇದೆಯಂತೆ. ಎಕ್ಸ್ರೇ ತೆಗಿ ಕರ್ಕೊಬಂದವ್ರಿಗೆ. ಗೊತ್ತಿಲ್ಲ, ಮತ್ತೆ ಚೆಕ್ ಮಾಡ್ತಾರೇನೋ. ಹ್ಞೂ ಸರಿ. ಎಂತ ಸರಿ ಮಾಡಲಿ? ನೋವಾ? ಅಮ್ಮಂಗೆ ಮಾಡ್ಕೊಡ್ಲ ಒಂದು? ಮಾತಾಡಬೇಕು ಅಂತಿತ್ತು ಅಮ್ಮ. ಒಂದು ಸರಿ ಒಂದ್ಸರಿ ಮಾಡ್ಕೊಡ್ಲ? ಬಗ್ಗಿಲ್ಲ ಅಮ್ಮ. ಹಾಂ, ಅವಾಗಿಂದ ಮಾಡ್ತಿತ್ತು. ಒಪ್ಪು ಅಂತೂ ಮಾತಾಡ್ಬೇಕು. ಬೇಡ ಬೇಡ, ಅದು ನಿಮ್ಗೆ ಹಾಗಲ್ಲ. ಪಾಪ ಗೊತ್ತಾ ಅವ್ರಿಗೆ. ಈಗ ಇಷ್ಟೊತ್ತರಿಗೆ ಇಂಜೆಕ್ಷನ್ದು ಪವರ್ ಇತ್ತಲ್ಲ, ಅದಕ್ಕೋಸ್ಕರ ನೋವಾಗಿರೋ ಗೊತ್ತಾಗ್ತಾ ಇರಲಿಲ್ಲ. ಈಗ ಎಷ್ಟು ಪಾಪ ಅನ್ಸತ್ತೆ ಗೊತ್ತಾ, ಪಾಪ. ತುಂಬ ರಾಶಿ ಬೇಜಾರಾಯ್ತದೆ ನನಗೆ. ಸರಿಗೆ ಇಂಜೆಕ್ಷನ್ದು ಪವರ್ ಇತ್ತಲ್ಲ, ಅದಕ್ಕೆ ನೋವು ಗೊತ್ತಾಗಲಿಲ್ಲ. ಅದು ಇವಾಗ ಫುಲ್ಲು ನೋವು ಅಂತ ಮಾಡ್ತಾಯಿದ್ದಾರೆ. ಪಾಪ ಅನ್ಸುತ್ತೆ. ಎಷ್ಟೊತ್ತಾಯಿತು ಗೊತ್ತಾ? ಬೆಳಿಗ್ಗೆ 7:30 ಕರ್ಕೊಂಡು ಹೋಗಿರೋದು, ಇನ್ನೂ ಆಗಲಿಲ್ಲ. ಇವಾಗ ಜಸ್ಟ್ ಐಸಿಯುದಿಂದ ಬಿಟ್ಟರು. ಇವಾಗ ಮತ್ತೆ ಎಕ್ಸ್ರೇ ಕರ್ಕೊಂಡು ಹೋಗಿ. ಓಕೆ, ಇಲ್ಲಿವರೆಗೂ ನೋಡಿದ್ರಲ್ಲ.
ಆಪ್ರೇಷನ್ ಆದಮೇಲಂತೂ ಅವ್ರು ತುಂಬ ನೋವು ನೋವು ಅಂತ ತುಂಬಾ ಅಳ್ತಾನೇ ಇದ್ದರು. ಮನೆಗೆ ಕಾಲ್ ಮಾಡಿಕೊಡ್ತೀನಿ, ಅಮ್ಮಂಗೆ ಕಾಲ್ ಮಾಡಿಕೊಡ್ತೀನಿ, ಅದು ನನ್ನ ಮಗಳಿಗೆ ಕಾಲ್ ಮಾಡಿಕೊಡ್ತೀನಿ, ದಿಯಂಗೆ ಕಾಲ್ ಮಾಡಿಕೊಡ್ತೀನಿ, ಆಮೇಲೆ ದಾದಂಗೆ ಕಾಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಮಾತಾಡೋಷ್ಟು ಶಕ್ತಿ ಇರಲಿಲ್ಲ. ಸಖತ್ ಬೇಜಾರಾಗೋಯಿತು. ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿದ್ದೇ ಆಯಿತು. ನಾನು ಎಷ್ಟು ಕಾದಿದ್ದೀನಿ. ಮಿಡ್ಲಲ್ಲಿ ನನಗೆ ಅವ್ರು ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಿರುವಾಗಲೇ ಏನು ಹೇಳಿದ್ರು, ಹಳೆ ಎಕ್ಸ್ರೇ ಎಲ್ಲ ಇರೋದನ್ನೆಲ್ಲ ತೊಗೊಂಡು ಬಂದುಬಿಡಿ ಅಂತ ಹೇಳಿದ್ರು. ನಾವು ಈ ಸೆಕೆಂಡ್ ಫ್ಲೋರಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ರು. ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವರು ವಾಚ್ಮ್ಯಾನ್ ಹತ್ರ ಎಲ್ಲ ಕೇಳಿದ್ರೆ ಯಾರೂ ಇನ್ಫಾರ್ಮ್ ಮಾಡ್ತಾಯಿಲ್ಲ. ನಾನು ಎಷ್ಟು ಹತ್ತಿದ್ದೀನಿ ಅಂತ ಹೇಳಿದ್ರೆ ಎಲ್ಲಿದ್ದಾರೆ ಅಂತ ನನಗೆ ಏನೂ ಗೊತ್ತೇ ಇಲ್ಲ. 2 ಗಂಟೆವರೆಗೂ ಎಲ್ಲಿದ್ದಾರೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಆಮೇಲೆ 2 ಗಂಟೆ ಅದ್ರ ಮಧ್ಯದಲ್ಲಿ ಆಮೇಲೆ ನಮ್ಮ ಅತ್ತಿಗೆ ಕಾಲ್ ಮಾಡಿದ್ರು. ನೀಲು ಅತ್ತಿಗೆ ಕಾಲ್ ಮಾಡಿಕೊಂಡು, ಅವನು ಆಪ್ರೇಷನ್ಗೆ ಕರ್ಕೊಂಡು ಹೋಗಿರ್ತಾರೆ, ನೀನು ಹೆದರಬೇಡ, ಹೋಗು ತಿಂಡಿ ತಿನ್ಕೊಂಡು ಬಾ ಅಂತ ಹೇಳಿದ್ರು. ನನಗೆ ಅವತ್ತು ಮೊದಲನೇ ದಿನವೂ ಏನೂ ತಿಂದಿರಲಿಲ್ಲ, ಫುಲ್ ತಲೆ ತಿರುಗ್ತಾ ಇತ್ತು. ಆಮೇಲೆ ಹೋಗಿ ದೋಸೆ ತಿಂದ್ಕೊಂಡು ಬಂದು ಮತ್ತೆ ಕೂತ್ಕೊಂಡೆ. ಬೇಗ ಬಂದೆ, ಬೇಗ ಹೋಗಿ ಬೇಗ ಬಂದೆ. ಬಂದಮೇಲೆ ಮತ್ತೆ ಕೂತ್ಕೊಂಡು ಸಾಕಾಯಿತು. ಫೈನಲಿ 2 ಗಂಟೆ ಕರೆದ್ರು, ICUದಲ್ಲಿ ಇಟ್ಟಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಯಪ್ಪಾ ಎಷ್ಟು ಶಾಕ್ ಅಂದರೆ ಅಲ್ಲಿ ತೆಗೆದಿಟ್ಟಿರೋ ಮೆಟಲ್ಸ್, ಕಾಲಲ್ಲಿರೋ ಮೆಟಲ್ ರಾಡು ಅದೆಲ್ಲ ಯಪ್ಪ ನೋಡಿದ್ರೇ ಭಯ ಆಗ್ತಾಯಿತ್ತು. ಪಾಪ ಅನಿಸ್ತಿತ್ತು ಅವ್ರಿಗೆ ಅವಾಗೇನು ಗೊತ್ತಾಗ್ತಾ ಇರಲಿಲ್ಲ. ತುಂಬ ಫೀಲ್ ಅಂದರೆ ಅಳ್ತಾ ಇರಲಿಲ್ಲ. ಬಟ್ ಅವರು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಫೇಸ್. ಅಂದರೆ ನಾನು 7 ವರ್ಷದಿಂದ ಅವ್ರ ಜೊತೆಲಿ ಇದ್ದಿದ್ದೀನಲ್ಲ, ಯಾವ ಥರ ಫೀಲ್ ಆಗ್ತಾಯಿತ್ತು ಅಂದರೆ ಕೈ ಹಿಡ್ಕೊಂಡು ಅವ್ರು ಬಿಡ್ತಾನೇ ಇರಲಿಲ್ಲ. ಸಖತ್ ಪಾಪ ಅನಿಸ್ತಾ ಇತ್ತು. ನಿಜ, ಒಂದು ಮನುಷ್ಯನ ಜೀವನ ಚೆನ್ನಾಗಿದ್ರೆ ಅಷ್ಟೇ ಚಂದ. ಇಲ್ಲಾಂದ್ರೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನಕ್ಕೂ ಬೇಡ, ಆ ಥರ ಅನಿಸ್ಬಿಡುತ್ತೆ. ಪಾಪ ಅನಿಸ್ತಾ ಇತ್ತು. ನನಗೆ ನಿಜ ಹೇಳ್ತೀನಿ, ಅಷ್ಟೊಂದೆಲ್ಲ ಕಾಲಲ್ಲಿ ಇದೆ ಅನ್ನೋದು ನನಗೇ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಅವರಿಗೂ ಗೊತ್ತಿಲ್ಲ ಆ ವಿಷಯ. ಇವತ್ತಿಗೂ ಕೂಡ ನಮ್ಮ ಮನೇಲಿದೆ ಅದು. ಸಖತ್ ಅವತ್ತಿನ ದಿನ ಮಾತ್ರ. ಆದರೆ ಫಸ್ಟಲ್ಲಿ ನಾನು ನನ್ನ ಮಗಳಿಗೆ 4 ಮಂತ್ಸ್ ಇದ್ದಾಗ ಅವರಿಗೆ ಆಕ್ಸಿಡೆಂಟ್ ಆಗಿದ್ದು. ಅವತ್ತು ನನಗೇನೂ ಗೊತ್ತಾಗ್ತಾ ಇರಲಿಲ್ಲ. ಆವಾಗೆಲ್ಲ ನನ್ನ ಲೈಫಲ್ಲಿ ಏನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆನೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಲಿದ್ದೆ ನಾನು. ಆ ಮೂಮೆಂಟಲ್ಲಿ ಯಾರ್ಯಾರಿದ್ರು ಜೊತೇಲಿ, ಯಾರ್ಯಾರಿಲ್ಲ, ಮತ್ತು ಆ ಮೂಮೆಂಟಲ್ಲೇ ಗೊತ್ತಾಗೋದು ನಮ್ಮವ್ರು ಯಾರು, ಬೇರೆಯವ್ರು ಯಾರು, ಹೊರಗಿನವ್ರು ಯಾರು ಅಂತ. ಇವಾಗ ಎಲ್ಲನೂ ಚೆನ್ನಾಗಿದೆ, ಎಲ್ಲನೂ ಓಕೆ. ಬಟ್ ನಂಗೆ ಮೊದಲಿಂದ ಯಾವುದು ನೆನೆಸ್ಕೊಂಡು ಬೇಜಾರು ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಬಟ್ ಆದರೂ ನೆನಪಾಗತ್ತೆ ಅವತ್ತಿನ ದಿನ ಏನು ಆಗ್ತಾಯಿದೆ ಅಂತಲೇ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಫುಲ್ಲು ಝೀರೋ ಅಷ್ಟು ಅಂಥ ಪ್ಲೇಸಲ್ಲಿ ನಾವಿದ್ವಿ ನೋಡಿ ಆ ಟೈಮ್ನಲ್ಲಿ. ಇವಾಗ ಅವರೇ ಮನ್ಸು ಮಾಡಿ ಹೋಗಿ ನನ್ನ ಕಾಲಲ್ಲಿರೋದನ್ನು ತೆಗಿಬೇಕು ನಾನು ಅಂತ ಇವಾಗ ಒಂದು ಕರೆಕ್ಟಾದ ಪ್ಲೇಸಲ್ಲಿ ನಿಂತು ಯೋಚನೆ ಮಾಡಿ, ನಾನಿವಾಗ 1 ಮಂತ್ ರೆಸ್ಟ್ ತೊಗೊಂಡ್ರೂ ನನ್ನ ಲೈಫ್ ಹೇಗೆ ನಡೆಯುತ್ತೆ ಅಂತ ಡಿಸೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಇವಾಗ 5 ವರ್ಷ ಆದಮೇಲೆ ಅವ್ರು ಮಾಡ್ಕೊಂಡಿರೋದು ಆಯಿತಾ. ನಾವು ಸ್ಟಾರ್ಟಿಂಗಲ್ಲಿ 2 ಇಯರ್ಸಲ್ಲೆಲ್ಲ ನಾವು ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಅವತ್ತೊಂದೇ ನೆನಪಾಗೋದು, ಭಯ ಆಗೋದು ಫುಲ್ಲು. ಬೇಡ ಹಂಗೆ ಅವ್ರೂ ಕೂಡ ರಮ್ಯಾ ಸುಮ್ಮನೆ ಇರು, ನೀನು ಏನಾಗಲ್ಲ. ಅವರು ಎಷ್ಟೋ ಸರಿ ಹೇಳಿದ್ದಾರೆ ನಾನು ಸತ್ರ ಸಾಯ್ತೀನಿ, ಬಟ್ ಮತ್ತೆ ಅಂಥ ಪರಿಸ್ಥಿತಿಗೂ ಹೋಗಲ್ಲ ನಾನು, ಬೇರೆಯವ್ರ ಕೈ ಕೆಳಗಡೆ ನಾನು ಮತ್ತೆ ನಿಲ್ಲಲ್ಲ ನಾನು ಅಂತ ಹಂಗೆ ಹೇಳ್ತಿದ್ರು. ಬಟ್ ಇವಾಗ 5 ವರ್ಷ ಆದಮೇಲೆ ನಮ್ಮ ಲೈಫಲ್ಲಿ ನಾವು ಒಂದು ಪ್ಲೇಸಲ್ಲಿ ನಿಂತು ಎಲ್ಲನೂ ಕ್ಲಿಯರ್ ಮಾಡಿಕೊಂಡು, ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು, ಸರಿ ನಿಮಗೆ ಇದು ಪ್ರಾಬ್ಲಮಿಂದ ನೀವು ಇದರಿಂದ ಹೊರಗಡೆ ಬರಬೇಕು ಅಂತ ಡಿಸೈಡ್ ಮಾಡಿರೋದು. ಓಕೆ, ಇವತ್ತಿಗೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಇದೆ. ಇದು ಜಸ್ಟ್ ಆಪ್ರೇಷನ್ ಆಗಿರೋವಂಥ ದಿನದ್ದು ಫುಲ್ ಲಾಂಗ್ ವೀಡಿಯೋಸ್ ಆಗಿತ್ತು. ನಾನು ಏನು ತೊಗೊಂಡಿದ್ದೀನೋ ವೀಡಿಯೋಸು ಅದು ಅಷ್ಟು ಅಪ್ಲೋಡ್ ಮಾಡಬೇಕು ಅಂತ ನಾನು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಇದರ ಲಾಸ್ಟ್ ಎಂಡಲ್ಲಿ ಮಾತ್ರ ಜಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲೆಲ್ಲ ಏನಿದೆಯೋ ಅದನ್ನೇ ಹಾಕಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಹಾಕ್ತೀನಿ. ಯಾಕಂದರೆ ನಾವು ಟೋಟಲ್ ಒಂದು 10 ಡೇಸ್ ಹತ್ತತ್ರ ಇದ್ವಿ ಹೋಗಿರೋಕ್ಕಿಂತ ಮೊದಲು. ಅಮ್ಮ ಹೋಗಿದ್ರು. ಅಮ್ಮ ಮತ್ತು ಇವರು ಸುಮ್ಮನೆ ಚೆಕಪ್ ಮಾಡಿ ಬರೋಣ, 1 ವಾರ ಬಿಟ್ಟು ಬರ್ತೀವಿ ಅಂತ ಹೇಳಿ ಹೋಗಿದ್ರು. ಬರ್ತೀವಿ ಅಂತ ಹೇಳ್ತೀವಿ ಅಂತ ಹೋಗಿದ್ರು. ಬಟ್ ಅವತ್ತು ನೋಡಿದವ್ರೆ ಅವರು ಅಲಾಟ್ಮೆಂಟ್ ಆಗಲೇಬೇಕು ಅಂದರು. ನೆಕ್ಸ್ಟ್ ಡೇ ಅಮ್ಮ ಅವತ್ತು ಅಲ್ಲೇ ಇದ್ದರು. ನೆಕ್ಸ್ಟ್ ಡೇ ನಾನು ಹೋದೆ. ಅಂದರೆ ನನ್ನ ಸೀಸನ್ದು 15 ದಿನ ಫುಲ್ 15ಕ್ಕೆ ನೆಕ್ಸ್ಟ್ 15 ದಿನ 1 ತಿಂಗಳ ಹತ್ರ ನಂಗೆ ಸೀಸನ್ ಇಲ್ಲ ಅಂತ ಹೇಳ್ಬಿಟ್ಟು ನಂದೆಲ್ಲ ಕ್ಲಿಯರ್ ಕೆಲಸ ಮುಗಿಸ್ಕೊಂಡು ನಾನು ಹೋಗಿ ಎಲ್ಲ ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಅಲ್ಲೇ ಇದ್ದಾಗ ಏನೇನು ಆಗಿತ್ತು, ಎಷ್ಟು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡಿರೋದು ಕೂಡ ಅದು ಇದೆ, ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವರು ಏನಕ್ಕೆ ಈಗ 5 ವರ್ಷ ಆದಮೇಲೆ ಮೆಟಲ್ ತೆಗೆದ್ರು ಅನ್ನೋ ವಿಷಯನೂ ಹೇಳ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.